ಹಾಯ್ ಆಲ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ನಾವು ಕೂಡ ಎಲ್ಲರೂ ಹುಷಾರಾಗಿದ್ದೇವೆ. ನಾನು ಕೂಡ ಈಗ ಹುಷಾರಾಗಿದ್ದೇನೆ. ಕಳೆದ ಬ್ಲಾಗಲ್ಲಿ ನಾನು ಶೇರ್ ಮಾಡಿದ್ದೆ ಅಲ್ವಾ, ಹುಷಾರಿಲ್ಲ ಅಂತ ಹೇಳಿ ತುಂಬ ಜನ ಕಾಮೆಂಟ್ ಮಾಡಿದ್ರ, ಟೇಕ್ ಕೇರ್ ಅಂತ ಎಲ್ಲ ಹೇಳಿ. ಮತ್ತು ಈಗ ಹೇಗಿದ್ದೀರಿ ಅಂತೆಲ್ಲ ತುಂಬ ಜನ ಕೇಳ್ತಾ ಇದ್ರ. ಫಸ್ಟ್ ಆಫ್ ಆಲ್, ಇಷ್ಟೊಂದು ಕಾಮೆಂಟ್ ಮಾಡೋದಕ್ಕೆ ಟೈಮ್ ತಗೊಂಡೊಬ್ಬರು ಕಾಮೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಪ್ರತಿಯೊಂದು ಕಾಮೆಂಟ್ ಕೂಡ ನನಗೆ ಪ್ರೆಷಿಯಸ್ಸೇ. ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಬಗ್ಗೆ ಇಷ್ಟೊಂದು ಕನ್ಸರ್ನ್ ಇಟ್ಕೊಂಡೋದಕ್ಕೆ. ನಾನೀಗ ಹುಷಾರಾಗಿದ್ದೇನೆ. ಅಂದರೆ ನಾನೀಗ ಮಾತ್ರೆಗಳನ್ನು ಕಂಪ್ಲೀಟಾಗಿ ಡಿಸ್ಕಂಟಿನ್ಯೂ ಮಾಡಿದ್ದೇನೆ. ಸಿಮ್ಟಮ್ಸ್ ಕೂಡ ಯಾವುದೂ ಈಗ ರಿಪೀಟ್ ಆಗಲಿಲ್ಲ. ಹಾಗಾಗಿ ಸ್ವಲ್ಪ ದಿನ ಯಾವುದೇ ಮೆಡಿಕೇಷನ್ಸ್ ಬೇಡ ಅಂತ ಹೇಳಿ ನಾನು ಹಾಗೇ ಇದ್ದೇನೆ. ಯಾಕೆಂತ ಹೇಳಿದರೆ ಇನ್ನು ಮೆಡಿಸಿನ್ ತಗೊಳ್ಳಿಕ್ಕೆ ಸಹ ನನಗೆ ಭಯ ಆಗ್ತದೆ. ಹಾಗೆ ನಾನೀಗ ಸದ್ಯಕ್ಕೆ ಏನು ಸಹ ಬೇಡ, ನನಗೆ ಅಂಥ ಮೇಜರ್ ಪ್ರಾಬ್ಲಮ್ ಏನಿಲ್ಲ ಅಲ್ಲ. ಹಾಗಾಗಿ ತನ್ನಷ್ಟಕ್ಕೆ ಆದಂಥದ್ದು ತನ್ನಷ್ಟಕ್ಕೆ ಸರಿಯಾದರೂ ಕೂಡ ಆಗ್ಬೋದು. ಸ್ವಲ್ಪ ಎಲ್ಲ ಅಂದರೆ ಲ್ಯಾಕ್ಟೇಟಿಂಗ್ ಮದರ್ ಅಲ್ವಾ, ಹಾಗಾಗಿ ಆಚೆ ಈಚೆ ಆಗ್ತಾ ಇರ್ತದೆ. ನೋಡುವ, ನೆಕ್ಸ್ಟ್ ಗುಣ ಆಗಲಿಲ್ಲ ಆದರೆ ಪುನಃ ಒಮ್ಮೆ ಹೋಗಿ ತೋರಿಸೋದು ಅಂತ ಹೇಳಿ. ಇವತ್ತು ಬೆಳಿಗ್ಗೆ ನಾನು ಅಷ್ಟೊಂದು ಚಳಿ ಇರಲಿಕ್ಕಿಲ್ಲ ಅಂತ ಹೇಳಿ ಸೀದಾ ಬಂದೆ. ಸ್ವೆಟರ್ ಏನು ಕೂಡ ತರಲಿಲ್ಲ, ಬಟ್ ಸ್ವಲ್ಪ ಜಾಸ್ತಿ ಚಳಿ ಇತ್ತು. ಹಾಗೆ ನಾನು ವಿಂಡೋಸನ್ನೆಲ್ಲ ಕ್ಲೋಸ್ ಮಾಡಿಕೊಂಡೆ. ಇದು ಕೂಡ ಒಂದು ಸ್ಕೂಲ್ ಇರುವಂತಹ ದಿನಾನೇ. ಹಾಗೆ ನಾನಿಲ್ಲಿ ಟಿಫಿನ್ಗೆ ಕೊಡಲಿಕ್ಕಿರುವ ಅನ್ನವನ್ನು ತೆಗೆದಿಟ್ಕೊಳ್ತಾ ಇದ್ದೇನೆ. ನಾವು ಬಾಯ್ಲ್ಡ್ ರೈಸ್ ಯೂಸ್ ಮಾಡೋದ್ರಿಂದ ಬಾಯ್ಲ್ಡ್ ರೈಸ್ ಕುಕ್ಕಾಗಿ ಬರಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ. ಅಂದರೆ ಒಂದು 6-7 ವಿಸಿಲೆಲ್ಲ ಬೇಕಾಗ್ಬೋದೇನೋ. ನಾವಂದರೆ ಕುಕ್ಕರಲ್ಲಿ ಮಾಡಲಿಲ್ಲ ಇಷ್ಟರ ತನಕ. ಹಾಲನ್ನು ನಾವು ಕಾಯ್ತಾ ನಿಂತರೂ ಅದು ಉಕ್ಕಿ ಬರೋದಿಲ್ಲ. ಸ್ವಲ್ಪ ಆಚೆ ಈಚೆ ಹೋದ ಕೂಡಲೇ ಜನ ಇದ್ದಾರಾ ಅಂತ ಹೇಳಿ ನೋಡಿ ಹೊರಗೆ ಬರ್ತಾರಲ್ಲ, ಆ ರೀತಿಯಲ್ಲಿ ಬಂದುಬಿಡ್ತದೆ. ಈಗ ಬೆಳಕು ಬರುವಂಥದ್ದು ಸ್ವಲ್ಪ ಲೇಟ್, ಅಂದರೆ ಬೆಳಕಾಗುವಂಥದ್ದು ಒಂದು 6:45 ಆಗಬೇಕು. ಆಗ ಸ್ವಲ್ಪ ಬೆಳಕಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕಿಂತ ಮುಂಚೆ ಸ್ವಲ್ಪ ಕತ್ತಲೇ ಇರುವಂಥದ್ದು. ಇವತ್ತಿಗೆ ಬ್ರೇಕ್ಫಾಸ್ಟಿಗೆ ನೀರು ದೋಸೆಯನ್ನು ಮಾಡುವ ಅಂತ ಹೇಳಿ, ನಿನ್ನೆ ಆ್ಯಕ್ಚುಲಿ ನೈಟ್ ನಾವು ಮಲಗುವಾಗ 12 ಗಂಟೆ ಆಗಿತ್ತು. ಮೊನ್ನೆ ವ್ಲಾಗಲ್ಲಿ ನಾನು ಹೇಳಿದ್ದೆ ಒಂದು ರೋಸ್ ಫಂಕ್ಷನಿಗೆ ಹೋಗಲಿಕ್ಕಿದೆ ಅಂತ ಹೇಳಿ. ಸೊ ಅದಕ್ಕೆ ಹೋಗಿ ಬರುವಾಗ ಲೇಟ್ ಆಯಿತು. ನಾನು ಮಲಗುವಾಗಲಂತೂ 12:15 ಆಯಿತು. ಯಾಕಂದರೆ ಮಗು ಮಲಗೇ ಇರಲಿಲ್ಲ. ಅವನು ಎಲ್ಲರೂ ಮಲಗಿದ್ರು ಕೂಡ ಅವನಿಗೆ ಸ್ವಲ್ಪ ಲೇಟ್ ಮಲಗಲಿಕ್ಕೆ, ಅಂದರೆ ಎಚ್ಚರ ಇದ್ದವನಲ್ಲ, ಅವನೊಂದು ನಿದ್ದೆ ಆಗಿತ್ತು. ಹಾಗಾಗಿ ಅವನು ಮಲಗುವಾಗ ಲೇಟ್ ಆಯಿತು. ಸೊ ನನಗೆ ಇವತ್ತಿನ ದಿನ ಅಂದರೆ ನಿದ್ದೆ ಸರಿಯಾಗದೇ ಇದ್ದರೆ ಮೂಡ್ಸ್ ಅಷ್ಟೊಂದು ಒಳ್ಳೆದಿರೋದಿಲ್ಲಲ್ಲ, ಹಾಗೆ ನನಗೆ ಕೂಡ ಫೀಲ್ ಆಗ್ತಾ ಇತ್ತು. ಹಾಗೆ ನಾನು ನೈಟ್ ಬಂದು ಬೆಳಿಗ್ಗೆಗೆ ಏನಿದ್ರು ಸಹ ಏನಾದರೂ ಮಾಡಲೇಬೇಕಲ್ವ, ಎಂತ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾಗ ಬರುವಾಗಲೇ ನನಗೆ ತಲೆಯಲ್ಲಿ ಅದೇ ಇತ್ತು. ಹಾಗೆ ನಾನು ಬರುವಾಗಲೇ ಡಿಸೈಡ್ ಮಾಡಿಕೊಂಡೆ ರಿಟರ್ನ್ ಬರುವಾಗ ನೀರು ದೋಸೆಗೆ ಅಕ್ಕಿಯನ್ನು ನೆನೆಯಲಿಕ್ಕೆ ಹಾಕಿಬಿಡ್ತೇನೆ ಅಂತ ಹೇಳಿ. ಮತ್ತೆ ನಾನು ರಾತ್ರಿ ಬಂದ ನಂತರ ಅಕ್ಕಿಯನ್ನು ನೆನೆಯಲಿಕ್ಕೆ ಹಾಕಿ ಮಲಗಿದ್ದಂಥದ್ದು. ನೀರು ದೋಸೆ ನಾವು ಕಾಸ್ಟ್ ಐರನ್ ಪ್ಯಾನ್ ಉಂಟಲ್ಲ, ಅದರಲ್ಲಿ ಮಾಡುವಂಥದ್ದು, ಕಬ್ಬಿಣದ ಕಾವಲಿಯಲ್ಲಿ. ಸೊ ಅದಕ್ಕೋಸ್ಕರ ಅಂತ ನಾನು ಎಲೆ ತರಲಿಕ್ಕೆ ಬಂದೆ. ಇಷ್ಟು ದೊಡ್ಡ ಎಲೆ ಯಾಕೆ ಅಂತ ಹೇಳಿ ನಾನು ತೋರಿಸ್ತೇನೆ. ನನಗಿಂತ ದೊಡ್ಡದುಂಟು ಎಲೆ. ಇಲ್ಲಿ ನಾನು ಎಲೆಯನ್ನು ತುಂಬ ದೊಡ್ಡದಿದ್ದರಿಂದ 2 ಪೀಸ್ ಮಾಡ್ಕೊಂಡಿದ್ದೇನೆ, ಇಟ್ಕೊಂಡು ಹೋಗಲಿಕ್ಕೆ ಈಸಿ ಆಗಲಿ ಅಂತ ಹೇಳಿ. ಈ ಎಲೆಯಿಂದ ನಾನು ಏನು ಮಾಡ್ತೇನೆ ಅಂತ ಹೇಳಿದರೆ, ಕಬ್ಬಿಣದ ಕಾವಲಿ ಬಿಸಿಯಾದ ನಂತರ ಅದಕ್ಕೆ ಈ ಹಿಟ್ಟನ್ನು ಹಾಕುವಾಗ ಉಂಟಲ್ಲ, ಅದು ಸೌಂಡ್ ಆಗ್ತದೆ ಅಲ್ಲ, ಚಿಶ್ ಅಂತ ಹೇಳಿ ಎಲ್ಲ ಕಡೆ ಹಾರುವಂಥದ್ದು. ಹಿಂದೆ ಇಟ್ಟಿರುವಂಥ ಚಾಪಿಂಗ್ ಬೋರ್ಡ್ಸಿಗೆ, ವಿಂಡೋಗೆ, ಎಲ್ಲ ಕಡೆ ನಾನು ಮತ್ತೆ ನಿಮಗೆ ತೋರಿಸ್ತೇನೆ ಎಷ್ಟು ಹಾರ್ತದೆ, ಇದು ಎಷ್ಟು ಪ್ರಿವೆಂಟ್ ಮಾಡ್ತದೆ ಅದನ್ನು ಅಂತ ಹೇಳಿ. ಇದು ಯೂಸ್ ಆ್ಯಂಡ್ ಥ್ರೋ ರೀತಿಯಲ್ಲಿ ಅಲ್ವಾ, ಒಂದು ಗಾರ್ಡ್ ರೀತಿಯಲ್ಲಿ ಸೈಡಿಗೆ ಇಡುವಂಥದ್ದು. ಹಾಗೆ ನಾನು ಯಾವಾಗಲೂ ಬಾಳೆದು ದಂಟನೆ ಇದು ಎಣ್ಣೆ ಹಾಕಲಿಕ್ಕೆ ಅಂತ ಹೇಳಿ ತರುವಾಗ ಕಾವಲಿಗೆ ಈ ರೀತಿ ಒಂದು ಎಲೆಯನ್ನು ಕೂಡ ತಗೊಂಡು ಬರುವಂಥದ್ದು. ಮತ್ತು ಇನ್ನೊಂದು ಸಣ್ಣ ಪೀಸ್ ಎಲೆ ಉಂಟು, ಅದನ್ನು ಇನ್ನೊಂದು ಗ್ಯಾಸ್ನ ರೈಟ್ ಸೈಡಲ್ಲಿ ಇಡುವಂಥದ್ದು. ಆಗ ಅದು ಅಂತ ಹೇಳ್ತಾರೆ ಅಂದರೆ ಆ ಸ್ಪ್ಲ್ಯಾಟರ್ ಎಲ್ಲ ಆಗಿ ಗಲೀಜಾಗೋದಿಲ್ಲ ಅಲ್ಲ, ಅದಕ್ಕೋಸ್ಕರ ಅಂತ ಹೇಳಿ ಆ ಸೈಡಿಗೆ ಕೂಡ ಹಾಕ್ಕೊಳ್ಳುವಂಥದ್ದು. ಇಲ್ಲಿ ನಾವು ಕಾಸ್ಟ್ ಐರನ್ ಪ್ಯಾನಿಗೆ ಮಸ್ಟರ್ಡ್ ಆಯಿಲ್ ಉಂಟಲ್ಲ, ಸಾಸಿವೆ ಎಣ್ಣೆ, ಅದನ್ನೇ ಹಾಕುವಂಥದ್ದು. ಮೊದಲಿಂದ ಕೂಡ ಅದನ್ನೇ ಯೂಸ್ ಮಾಡೋದು. ಇನ್ನೊಂದು ಕಾಸ್ಟ್ ಐರನ್ ಪ್ಯಾನ್ ಇದೆ ರೊಟ್ಟಿ ಎಲ್ಲ ಮಾಡುವಂಥದ್ದು, ಬೇರೆ ಶೇಪಿದು, ಅದರಲ್ಲಿ ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡುವಂಥದ್ದು. ಮತ್ತು ಇದನ್ನೆಲ್ಲ ಕುಕ್ ಮಾಡಿ ಆದ ನಂತರ ಕೂಡ ಇದಕ್ಕೆ ಯಾವ ಎಣ್ಣೆಯನ್ನು ಕಾವಲಿಗೆ ನಾವು
ಹೀಗೆ ದೋಸೆ ಎಲ್ಲ ಮಾಡುವಾಗ ಯೂಸ್ ಮಾಡ್ತೇವಲ್ಲ ಅದೇ ಎಣ್ಣೆಯನ್ನು ಹಚ್ಚಿ ಇಡುವಂಥದ್ದು. ಕಾಸ್ಟ್ ಆ್ಯಂಡ್ ಪ್ಯಾನನ್ನು ಮೇಂಟೈನ್ ಮಾಡಬೇಕಾದ್ರೆ ಅದಕ್ಕೆ ಎಣ್ಣೆ ಹಚ್ಚಿ ಇಡಲೇಬೇಕು, ಇಲ್ಲಾದರೆ ಅದಕ್ಕೆ ಈ ಮಾಯ್ಶ್ಚರ್ ಮತ್ತು ಹೊರಗಿನ ಎನ್ವೈರ್ಮೆಂಟಿಗೆ ಎಕ್ಸ್ಪೋಜರ್ ಆದ ಕೂಡಲೇ ಅದರಲ್ಲಿ ರಸ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅದು ಅಯನ್ ಇದಲ್ವ. ಹಾಗಾಗಿ ಹಾಗೆ ಎಣ್ಣೆನ ಹಚ್ಚದೆ ಇಡಲಿಕ್ಕೆ ಹೋಗಬಾರ್ದು, ಎಣ್ಣೆ ಹಚ್ಚಿನೇ ಅದನ್ನು ತೆಗೆದಿಡಬೇಕು. ಮತ್ತು ನೀರು ಎಲ್ಲ ಇದ್ದರೆ ಅದನ್ನು ಕರೆಕ್ಟಾಗಿ ಡ್ರೈ ಮಾಡಿ ಅದಾದ ನಂತರ ಎಣ್ಣೆ ಹಚ್ಚಿಡಬೇಕು. ಈ ಲೆಫ್ಟ್ ಸೈಡಲ್ಲಿ ಇಟ್ಕೊಂಡಿರುವಂಥ ಈ ಬುಟ್ಟಿ ಉಂಟಲ್ಲ, ಇದನ್ನು ನಮಗೆ ಇಲ್ಲಿ ಮನೆಯಲ್ಲಿ ಒಬ್ಬರು ಮಾರಲಿಕ್ಕೆ ಅಂತ ಹೇಳಿ ತಂದಂಥದ್ದು. 200 ರೂಪೀಸ್ ಕೊಟ್ಟಿದೆ. ನನಗೆ ಅದು ಆ ರೀತಿಯ ಬುಟ್ಟಿ ಬೇಕಿತ್ತು ಆ್ಯಕ್ಚುಲಿ, ಆದರೆ ನನಗೆ ನೆನಪಾಗ್ತಿರ್ಲಿಲ್ಲ ಅಂಗಡಿಯೆಲ್ಲ ಹೋದಾಗ ತೆಕ್ಕೊಳ್ಳಿಕ್ಕೆ. ಬಟ್ ಅವರು ಮನೆಗೆ ತಂದು ಕೊಡುವಾಗ ಅವರೇ ಮಾಡಿದಂತೆ ಅದನ್ನು, ಸೊ ಅವರು ತಂದು ಕೊಡುವಾಗ ನನಗಂತೂ ಖುಷಿ ಆಯಿತು. ಹಾಗೆ ನಾವು ಅದನ್ನು ಪರ್ಚೇಸ್ ಮಾಡಿದ್ವಿ ಅವರ ಹತ್ತಿರದಿಂದ. ಎಷ್ಟು ಸ್ಪ್ಲ್ಯಾಟರ್ ಕಂಟ್ರೋಲ್ ಆಗ್ತದೆ ಅಂತ ಹೇಳಿದರೆ, ಕಿಟಕಿ ಮೇಲೆಲ್ಲ ಹಾರಿದರೆ ಪ್ರತಿಯೊಂದು ಡಾಟಿಗೂ ಕೂಡ ಹೋಗಿ ಉಜ್ಜಿ ತೆಗಿಬೇಕಲ್ವ. ಅದು ಅಂದರೆ ಗ್ಯಾಸ್ನ ಹೀಟಿಗೆ ಅಲ್ಲಿ ಕೂಡ ಅದು ಗಟ್ಟಿಯಾದ ಹಾಗೆ ಆಗ್ತದೆ. ಹಾಗೆ ಅದನ್ನು ಕ್ಲೀನ್ ಮಾಡಲಿಕ್ಕೆ ತುಂಬ ಹೊತ್ತು ಬೇಕು. ಅದಕ್ಕೋಸ್ಕರ ನಾನು ಈ ಒಂದು ಪ್ಲ್ಯಾನನ್ನು ಮಾಡಿಕೊಂಡಿರುವಂಥದ್ದು. ಈಗ ಸಿಯೋನ್ನ ಲಂಚ್ ಬಾಕ್ಸನ್ನು ಕೂಡ ನಾನು ಸ್ವಲ್ಪ ಪ್ಯಾಕ್ ಮಾಡಿದ್ದೇನೆ, ಸ್ನ್ಯಾಕ್ಸನ್ನೆಲ್ಲ. ಗ್ಯಾಸ್ ಮತ್ತು ಕೌಂಟರ್ ಟಾಪ್ ಎಲ್ಲದನ್ನು ಕೂಡ ಕ್ಲೀನ್ ಕೂಡ ಮಾಡಿ ಆಗಿದೆ. ನೆಕ್ಸ್ಟ್ ಇನ್ನು ಅವನಿಗೆ ಬ್ರೇಕ್ಫಾಸ್ಟ್ ಕೊಟ್ಟು ನಾನು ಸಿಯೋನ್ನ ಚಿಕನ್ ಏನಿದೆ ಅದನ್ನು ನಾನು ಆಲ್ರೆಡಿ ಏರ್ ಫ್ರೈಯರಲ್ಲಿ ಹಾಕಿದ್ದೇನೆ. ಏರ್ ಫ್ರೈಯರ್ ಹೊರಗೆ ಇರೋದ್ರಿಂದ ಅಲ್ಲಿ ಹೋಗಿ ತಗೊಂಡು ಬರಬೇಕಷ್ಟೇ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನಲ್ಲಿ ಈ ವಿಡಿಯೋನ ನೋಡ್ತಾ ಇದ್ರೆ ಆದರೆ ವೆಲ್ಕಮ್ ಟು ಮೈ ಚಾನಲ್. ಮತ್ತು ಆಲ್ರೆಡಿ ಇದಕ್ಕೆ ಮುಂಚೆ ನೋಡಿದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದವರಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಆಯಿತಾ. ಯಾಕೆಂದರೆ ನೀವು ಸಬ್ಸ್ಕ್ರೈಬರ್ಸ್ ಕೌಂಟ್ ಇನ್ಕ್ರೀಸ್ ಆದ ಹಾಗೆ ನಮಗೆ ಮೋಟಿವೇಶನ್ ಸಿಗ್ತದೆ, ಪುನಃ ಏನಾದರೂ ವೀಡಿಯೋ ಮಾಡಿ ಹಾಕು, ಏನಾದರೂ ಒಂದು ಒಳ್ಳೆ ಕಂಟೆಂಟ್ ಮಾಡಿ ಹಾಕು ಅಂತ ಹೇಳಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಗ್ತದೆ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಆಯಿತಾ. ಮತ್ತು ಏನಾದರೂ ಒಂದು ಕಾಮೆಂಟ್ ಮಾಡಿ, ಅಟ್ಲೀಸ್ಟ್ ಒಂದು ಇಮೋಜಿ, ಒಂದು ಹಾರ್ಟ ಅಥವಾ ಒಂದು ಸ್ಮೈಲಿಯ ಏನು ಸಾಕ್ತದೆ, ಅಥವಾ ನಿಮಗೆ ನಿಮ್ಮ ಊರು ಯಾವುದು ಅದರ ಬಗ್ಗೆ ಕೂಡ ಕಾಮೆಂಟ್ ಮಾಡಿ. ಮತ್ತು ನೀವು ಎಷ್ಟು ಟೈಮಿಂದ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಇದರ ಬಗ್ಗೆ ಕೂಡ ಕಾಮೆಂಟ್ ಮಾಡಿ. ನನ್ನ ಪ್ರೀವಿಯಸ್ ವೀಡಿಯೋಸ್ ನಾನು ಆಲ್ರೆಡಿ ಹಾಕಿರುವಂಥ ವೀಡಿಯೋಸನ್ನು ಕೂಡ ಚೆಕ್ ಮಾಡಿ. ಮತ್ತು ಕೆಲವರು ಕೇಳ್ತಾ ಇದ್ರ ಹೋಮ್ ಟೂರ್ ಮಾಡಿ ಅಂತ ಹೇಳಿ. ಹೋಮ್ ಟೂರ್ ವೀಡಿಯೋ ನಾನು ಆಲ್ರೆಡಿ ಹಾಕಿದ್ದೇನೆ. ಈ ವಿಡಿಯೋದ ಎಂಡಲ್ಲಿ ಅದನ್ನು ಮೆನ್ಷನ್ ಮಾಡಿರ್ತೇನೆ, ನೀವು ಅದನ್ನು ಕ್ಲಿಕ್ ಮಾಡಿ ಕೂಡ ನೋಡ್ಬೋದು. ಇಲ್ಲಿ ಐ ಕಾರ್ಡಲ್ಲಿ ಕೂಡ ಆದರೆ ನಾನು ಹಾಕಿರ್ತೇನೆ, ಅದನ್ನು ಕೂಡ ಕ್ಲಿಕ್ ಮಾಡಿ ನೀವು ಹೋಮ್ ಟೂರ್ ವಿಡಿಯೋನ ನೋಡ್ಬೋದು, ಆಯಿತಾ. ನೀರು ದೋಸೆಯನ್ನು ನಾವು ಈ ರೀತಿಯಲ್ಲಿ ಮಾಡಿಡುವಾಗ ಅದು ಸ್ಟಿಕ್ ಆಗೋದಿಲ್ಲ. ಕೆಲವೊಮ್ಮೆ ಅಂದರೆ ಅಕ್ಕಿ ಒಳ್ಳೆದಿರೋದಿಲ್ಲ, ಅಂಗಡಿಯಿಂದ ತಂದರೆ ಸಹ ಸೊಸೈಟಿಯಲ್ಲಿ ಸಿಕ್ಕಿದಾದರೂ ಸಹ ಕೆಲವೊಮ್ಮೆ ಒಳ್ಳೆದಿರೋದಿಲ್ಲ ಅಕ್ಕಿ. ಆ ಟೈಮ್ನಲ್ಲಿ ಬಿಸಿ ಮಾಡಿ ನಾವು ಹಾಟ್ ಬಾಕ್ಸಲ್ಲಿ ಹಾಕಿದ ಕೂಡಲೇ ಒಂದಕ್ಕೊಂದು ಸ್ಟಿಕ್ಕಾಗಿ ಒಂದು ನೀರು ದೋಸೆ ತೆಗೆಯುವ ಅದರೊಟ್ಟಿಗೆ 3 ಬರ್ತದೆ, ಹಾಗೆ ಡ್ಯಾಮೇಜ್ ಆಗಿ ಹೋಗ್ತದೆ ಅಲ್ವ. ಅದಕ್ಕೋಸ್ಕರ ಅಂತ ಹೇಳಿ ಈ ರೀತಿಯಲ್ಲಿ ಹಾಕುವಂಥದ್ದು. ಈ ರೀತಿ ಹಾಕಿದರೆ ತೆಗೆದು ತಿನ್ನಲಿಕ್ಕೆ ಸಹ ಚೆನ್ನಾಗಾಗ್ತದೆ. ಮತ್ತು ಅಂದರೆ ಈ ಮಷಿ ಆಗ್ತದಲ್ಲ, ಸೊ ಆ ರೀತಿಯಲ್ಲಿ ಆಗೋದಿಲ್ಲ, ಸ್ಟೀಮ್ ಎಲ್ಲ ಒಟ್ಟಿಗೆ ಆಗಿ. ಸಿಯೋನ್ಗೆ ಬೆಳಿಗ್ಗೆ ಎಬ್ಬಿಸೋದೊಂದು ದೊಡ್ಡ ಕೆಲಸ ಆದರೆ ಅವನಿಗೆ ಹೊಟ್ಟೆಗೆ ಕೊಡುವಂಥದ್ದು ಇನ್ನೊಂದು ಕೆಲಸ. ಓಡಿ ಹೋಗ್ತಾ ಇದ್ದ, ಹಾಗೆ ಹೇಗೋ ಹಿಡಿದು ಅವನನ್ನು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಸಿ ಈಗ ನಾನು ಯೂನಿಫಾರ್ಮ್ ಹಾಕಲಿಕ್ಕೆ ಅಂತ ಹೇಳಿ ನನ್ನ ಜೊತೆ ಅವನು ಪಿಕಬು ಆಟ ಆಡ್ತಾ ಇದ್ದ. ಹಾಗೆ ನಾನು ಹೈಡ್ ಆ್ಯಂಡ್ ಸೀಕ್ ಆಡು ಅಂತ ಹೇಳಿದ್ದೆ. ಸೊ ಹಾಗೆ ನಾನು ಮತ್ತೆ ಬಂದು ಕದ್ದು ನಿಂತಂಥದ್ದು. ಇವತ್ತು ನಾನು ಮತ್ತು ಸಿಯೋನ್ ಮ್ಯಾಚಿಂಗ್ ಹಾಕ್ಕೊಂಡಿದ್ದೇವೆ ಅಲ್ವಾ. ನನಗೆ ಆ್ಯಕ್ಚುಲಿ ಈ ವಿಡಿಯೋ ಎಡಿಟಿಂಗ್ ಮಾಡುವಾಗ ಗೊತ್ತಾದಂಥದ್ದು, ನಾನು ಮತ್ತು ಸಿಯೋನ್ ಇಬ್ಬರು ಕೂಡ ಮ್ಯಾಚಿಂಗ್ ಔಟ್ಫಿಟ್ ಹಾಕಿದ್ದೇವೆ ಅಂತ ಹೇಳಿ. ಈ ನನ್ನ ಒಂದು ಬಟ್ಟೆ ಏನಿದೆ, ಕೆಲವರು ನನ್ನ ಕೆಲವೊಂದು ಬಟ್ಟೆಗಳ ಲಿಂಕನ್ನು ಕೇಳ್ತಾ ಇದ್ರ, ಮನೆಯಲ್ಲಿ ಹಾಕೋ ಬಟ್ಟೆಗಳ ಲಿಂಕ್ ಕೊಡಿ ಅಂತ ಹೇಳಿ. ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡೋದಿಲ್ಲ, ಮತ್ತು ರೀಸೆಂಟಾಗಿ ನಾನು ಏನು ಕೂಡ ಪರ್ಚೇಸ್ ಕೂಡ ಮಾಡಲಿಲ್ಲ, ಆಯಿತಾ. ಮನೆಯಲ್ಲಿ ಹಾಕುವಂಥ ಬಟ್ಟೆಗಳೆಲ್ಲ ಇದೆಲ್ಲ ನಂದು ಮದುವೆ ಆದ ವರ್ಷದೊಂದು 5-6 ವರ್ಷ ಹಳೆಯದು. ಮದುವೆಯಾಗಿ 7 ವರ್ಷ ಆಗ್ತಾ ಬಂತು, ಬಟ್ ಇದೆಲ್ಲ ಒಂದು 5 ವರ್ಷ ಹಳೆಯ ಬಟ್ಟೆಗಳು. ಈಗ ನಾನು ತುಂಬ ಸಪೂರಾಗಿರೋದ್ರಿಂದ ನನಗೆ ಎಲ್ಲ ಹಳೆ ಬಟ್ಟೆಗಳು ಆಗ್ತಾ ಉಂಟು. ಹಾಗೆ ನಾನು ಹಳತ್ತಂತ ಹೇಳಿ ಮತ್ತು ಟೈಟ್ ಆಗ್ತದೆ ಅಂತ ಹೇಳಿ ತೆಗೆದಿಟ್ಟ ಬಟ್ಟೆಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೇನೆ. ಕೈಯಲ್ಲಿ ಉಗುರು ಬಂದ ಕೂಡಲೇ ಅದರಲ್ಲಿ ಮಕ್ಕಳು ಆಟಾಡ್ತಾ ಇರ್ತಾರಲ್ವ ಸ್ಕೂಲಲ್ಲಿ, ಸೊ ತುಂಬಾ ಕೊಳೆ ಎಲ್ಲ ಕೂತ್ಕೊಳ್ತದೆ. ಹಾಗೆ ನಾನು ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಆದರೂ ಇವರ ಇಬ್ಬರದ್ದು ಸಹ, ಮನೆಯಲ್ಲಿರುವಂಥ 2 ಗಂಡು ಮಕ್ಕಳದ್ದು ಸಹ ಉಗುರನ್ನು ಕಟ್ ಮಾಡ್ತಾನೆ ಇರ್ತೇನೆ.
ಕಾಲಲ್ಲಿ ಎಲ್ಲ ಉಗುರಿ ಅಷ್ಟೊಂದು ದೊಡ್ಡದಾಗಿ ಬರಲಿಲ್ಲ. ಬಟ್ ಕಾಲು ಎಷ್ಟು ಕ್ಯೂಟ್ ಇತ್ತು ಅಂತ ಹೇಳಿದರೆ ನನಗೆ ಕಿಸ್ ಕೊಡು ಅಂತ ಆಯಿತು ಕಾಲಿಗೆ. ಇಡೀ ದಿನ ಶೂಸಲ್ಲಿದ್ದು ಬೆಂದು ಬರುವಂಥದ್ದು ಕಾಲು. ನನಗೆ ಕೆಲವೊಮ್ಮೆ ಅನಿಸ್ತದೆ ಸ್ಕೂಲಲ್ಲಿ ಹೇಳಬೇಕು ಸ್ವಲ್ಪ ಬ್ರೀದೇಬಲ್ ಶೂಸ್ ಹಾಕಲಿಕ್ಕೆ ಮಕ್ಕಳಿಗೆ ಅಲೋ ಮಾಡಿ ಅಂತ ಹೇಳಿ. ಆ ಕಾಲನ್ನು ಇಡೀ ದಿನ ರೆಸ್ಟ್ರಿಕ್ಟ್ ಮಾಡಿ ಆ ಒಂದು ಪ್ಲಾಸ್ಟಿಕ್ ಒಳಗಿಟ್ಟ ಹಾಗೇನೆ ಅಲ್ವಾ, ಅದರ ಮೇಲಿಂದ ಒಂದು ಸಾಕ್ಸ್ ತಿಕ್ಕಿರುವಂಥ ಒಂದು ಸಿಂಥೆಟಿಕ್ ಮೆಟೀರಿಯಲ್ ಇದು ಸಾಕ್ಸ್, ಅದರ ಒಳಗೆ ಕಾಲು, ಅದರೊಳಗೆ ಬೆವರು, ಆ ಬಿಸಿಗೆಲ್ಲ ನಿಲ್ಲುವಾಗ ನಾನು 5 ವರ್ಷ ಇದೇ ರೀತಿಯ ಶೂ, ಸಾಕ್ಸ್, ಟೈ, ಬೆಲ್ಟ್ ಎಲ್ಲ ಹಾಕಿ ಹೋದಂಥವಳು. ನನಗೆ ಗೊತ್ತು ಶೂಸ್ ಒಳಗೆ ಯಾವ ರೀತಿಯಲ್ಲಿ ಫೀಲ್ ಆಗ್ತದೆ ಅಂತ ಹೇಳಿ. ಹೊರಗಿಂದ ನೋಡಲಿಕ್ಕೆ ಚೆನ್ನಾಗಿ ಕಾಣಿಸಿದ್ರು ಕೂಡ ಸ್ಕಿನ್ನಿಗೆ ಬ್ರೀತ್ ಮಾಡಲಿಕ್ಕೆ ಸ್ವಲ್ಪ ಕೂಡ ಸಿಗೋದಿಲ್ಲ ಒಳಗೆ. ಸೊ ಅದೊಂದೆಲ್ಲಾದರೂ ನಮ್ಮ ಎಜುಕೇಷನ್ ಸಿಸ್ಟಮ್ ಅವರು ಚೇಂಜ್ ಮಾಡಿ ಈ ಬ್ರೀದೇಬಲ್ ಶೂಸ್ ಇರ್ತದೆ ಅಲ್ವಾ, ಅಂದರೆ ನೆಟ್ ಟೈಪಲ್ಲಿ ಬ್ಲ್ಯಾಕೆ ಬಟ್ ನೆಟ್ ಟೈಪಲ್ಲಿರುವಂಥದ್ದು ಬರ್ತದೆ ಒಂದು ಮೆಟೀರಿಯಲ್. ಸೊ ಅಂಥ ಒಂದು ಮೆಟೀರಿಯಲ್ ಮಾಡಿದರೆ ಎಷ್ಟು ಒಳ್ಳೆಯದಿರ್ಬೋದಲ್ವ ಮಕ್ಕಳಿಗೆ, ಬೆಳೆಯುವಂಥ ಮಕ್ಕಳಿಗೆ ಅವರ ಕೈ ಕಾಲು ಎಷ್ಟೊಂದು ಸಾಫ್ಟ್ ಆಗಿರ್ತದೆ. ಅದಕ್ಕೆ ಸಂಜೆ ಬಂದು ಅವನಂತೂ ಶೂಸ್ ತೆಗೆಯುವಾಗ ಈ ಬೆಂದ ಕಾಲಿರ್ತದೆ ಅಲ್ವ, ಸೊ ಆ ರೀತಿಯಲ್ಲಿರ್ತದೆ. ನನಗೆ ಪಾಪ ಅನ್ನಿಸ್ತದೆ. ಬಟ್ ಏನು ಮಾಡೋದಲ್ವ, ಯೂನಿಫಾರ್ಮ್ ರೂಲ್ಸ್ ಅಂತ ಹೇಳುವಾಗ ಎಲ್ಲರೂ ಫಾಲೋ ಮಾಡಲೇಬೇಕು. ಫುಲ್ಲು ಬೆಂದೋಗಿರ್ತದೆ ಕಾಲು. ಆಗ ಸ್ವಲ್ಪ ಅವನಿಗೆ ತಣ್ಣಗಾಗ್ತದೆ. ಯಾಕೆಂದರೆ ಸಿಯೋನ್ಗೆ ಬೆವರು ಬರೋದು ಕೂಡ ಜಾಸ್ತಿ, ತುಂಬ ಬೆವರ್ತಾನೆ ನನ್ನ ಹಾಗೇನೆ ಅವನು. ನನಗೆ ಕೂಡ ಸೆಕೆ ಜಾಸ್ತಿ, ಬೆವರು ಕೂಡ ಜಾಸ್ತಿ, ಒಂದು ಕೂಡ ಸ್ಕಿನ್ ಅದೇ ರೀತಿಯಲ್ಲಿ. ಸೊ ಹಾಗಾಗಿ ಆ ರೀತಿ ಏನಾದರೂ ಒಂದು ರೂಲ್ಸ್ ಬಂದರೆ ನಾನಂತೂ ತುಂಬ ಖುಷಿ ಆಗ್ತೇನೆ. ಯಾಕೆಂದರೆ ಸ್ಕಿನ್ ಯಾವಾಗಲೂ ಬ್ರೀತ್ ಮಾಡಲಿಕ್ಕೆ ಆಗಬೇಕು. ಬೆಳಿಗ್ಗೆಯಿಂದ ಸಂಜೆ ತನಕ ರೆಸ್ಟ್ರಿಕ್ಟ್ ಮಾಡಿ ಅದಾದ ನಂತರ ಸ್ವಲ್ಪ ದೊಡ್ಡ ಮಕ್ಕಳಾದರೆ ಕೂತಲ್ಲಿ ಆದರೂ ಕಾಲು ಹೊರಗೆ ತೆಗೆದು ಒಮ್ಮೆ ಇದು ಮಾಡ್ಬೋದು ಕ್ಲಾಸಸ್ ಎಲ್ಲ ಆಗುವಾಗ. ಚಿಕ್ಕ ಮಕ್ಕಳಿಗೆ ಮನೆಯಲ್ಲಿ ಹಾಕಿದ ಶೂಸನ್ನು ತೆಗೆದ್ರೆ ಅವರಿಗೇ ಹಾಕಲಿಕ್ಕೆ ಗೊತ್ತಾಗೋದಿಲ್ಲ. ಸೊ ಕೆಲವೊಂದೆಲ್ಲ ಸಮಸ್ಯೆ ಇರ್ತದೆ ಅಲ್ವಾ, ಏನು ಮಾಡೋದು. ಹಾಗೆ ನಾನು ಬೆಡ್ಡನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೇನೆ. ಬೆಡ್ ಚಿಕ್ಕ ಮಗು ತುಂಬ ಲೇಟ್ ಮಲಗಿದ್ದರಿಂದ, ಅಂದರೆ ಬೆಳಿಗ್ಗೆ ಎದ್ದಿದ್ದ, ಬಟ್ ಹಸ್ಬೆಂಡ್ ಅವನನ್ನು ಎತ್ತಿ ಹಿಡ್ಕೊಂಡಿದ್ರು. ನಾನು ಒಳಗೆ ಕೆಲಸ ಮಾಡ್ತಾ ಇರುವಾಗ ಅಲ್ಲೇ ಮಲಗಿದ್ದ, ಹಾಗೆ ಅವನನ್ನು ಮಲಗಿಸಿದ್ರು. ಸೊ ಇಲ್ಲಿ ಬೆಡ್ಡೆಲ್ಲ ಕ್ಲೀನ್ ಆಯಿತು. ಅವನ ನೈಟ್ ವೇರನ್ನು ಕೂಡ ನಾನು ಚೇಂಜ್ ಮಾಡಿ ಕೊಡ್ತಾ ಇದ್ದೇನೆ. ಇದು ನಮ್ಮ ಬೆಡ್ರೂಮ್ ಆಯಿತಾ. ಕೆಲವರು ಸಬ್ಸ್ಕ್ರೈಬರ್ಸ್ ಈಗ ರೀಸೆಂಟಾಗಿ ಬಂದವರು ಕೂಡ ಇದ್ದೀರಾ, ಥ್ಯಾಂಕ್ಸ್ ಫಾರ್ ಸಬ್ಸ್ಕ್ರೈಬಿಂಗ್. ಇದು ನಮ್ಮ ಬೆಡ್ರೂಮ್. ನಮ್ಮದು ಹಳೆ ಮನೆ ಆಗಿರೋದ್ರಿಂದ ಚಿಕ್ಕ ಚಿಕ್ಕ ರೂಮ್ಸ್ ಇರುವಂಥದ್ದು. ಹಾಗಾಗಿ ನನ್ನ ಹಸ್ಬೆಂಡ್ ಮತ್ತು ದೊಡ್ಡ ಮಗ ಕೆಳಗೆ ಮಲಗ್ತಾರೆ, ನಾನು ಮತ್ತು ಚಿಕ್ಕ ಮಗು ಮೇಲೆ ಮಲಗುವಂಥದ್ದು ಬೆಡ್ ಮೇಲೆ. ಇದು ನಮ್ಮ ಮದುವೆ ಟೈಮ್ನಲ್ಲಿ ಮಾಡಿಸಿರುವಂಥ ಒಂದು ಫೋಟೋ ಫ್ರೇಮ್. ಇದರಲ್ಲಿ ಕೂಡ ಇದೊಂದು ಫ್ಯಾಮಿಲಿ ಫೋಟೋ. ಇದರಲ್ಲಿ ನನ್ನ ಹಸ್ಬೆಂಡ್ ಫ್ಯಾಮಿಲಿಯವರು ಎಲ್ಲರೂ ಕೂಡ ಇದ್ದಾರೆ. ನನ್ನ ಫ್ಯಾಮಿಲಿ ಇಲ್ಲ ಇದರಲ್ಲಿ, ಬಟ್ ಹಸ್ಬೆಂಡ್ ಫ್ಯಾಮಿಲಿಯವರೆಲ್ಲ ಇದ್ದಾರೆ ಆಲ್ಮೋಸ್ಟ್. ಕೆಲವರು ಮಾತ್ರ ಮಿಸ್ಸಿಂಗ್ ಇದ್ದಾರೆ. ಸೊ ಆ ಫೋಟೋ ನಾನು ಒರೆಸ್ತಾ ಇದ್ದೆ, ಕ್ಲೀನ್ ಮಾಡ್ತಾ ಇದ್ದೆ. ಆಗ ಜಸ್ಟ್ ನಾನೊಂದು ಕ್ಲಿಪ್ಪಿಂಗನ್ನು ತಗೊಂಡಂಥದ್ದಷ್ಟೇ. ಇಲ್ಲಿ ಅಮ್ಮ ಹಿಂದೆ ಒಲೆಗೆ ಬೆಂಕಿ ಕೂಡ ಮಾಡಿದ್ದಾರೆ. ನಾಯಿಗೆ ಅನ್ನಕ್ಕೆ ಅಕ್ಕಿಯನ್ನು ಕೂಡ ಹಾಕಿದ್ದಾರೆ. ಇವತ್ತು ನಮಗೆ ಸಾರು ಮಾಡಲಿಕ್ಕೆ ನೆನ್ನೆನೇ ಅತ್ತೆ ಬಸಳೆ ಸೊಪ್ಪನ್ನು ತಂದು ಫ್ರಿಜ್ಜಲ್ಲಿ ಇಟ್ಟಿದ್ರು ಸ್ವಲ್ಪ. ಇನ್ನು ಇವತ್ತು ಸ್ವಲ್ಪ ತೆಗಿತಾರೆ, ಅಂದರೆ ಇಲ್ಲೇ ಮಾಡಿದ್ದಾರೆ ಅವರು ಬಸಳೆ ಸೊಪ್ಪಿನ ಕೃಷಿಯನ್ನು. ಹಾಗೆ ಅದರಿಂದ ತೆಗೆದು ಸಾರು ಮಾಡುವ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ನಾನಿಲ್ಲಿ ಮಗುವಿಗೆ ಒಂದು ನೀರು ದೋಸೆಯನ್ನು ಕೊಟ್ಟು ಹೋಗಿದ್ದೆ. ಒಂದರಲ್ಲಿ 1/4 ಭಾಗದಷ್ಟು ತಿಂದು ಇನ್ನೊಂದು 1/4 ಭಾಗ ಅಂದರೆ ಇನ್ನು ಉಳಿದ 3/4 ಭಾಗದಷ್ಟು ಪುಡಿ ಮಾಡಿ ಕೂತ್ಕೊಂಡಲ್ಲಿ ಹಿಂದೆ ಹಾಕಿಟ್ಟಿದ್ದಾನೆ. ನಾನು ಬಂದು ಟಾಪ್ ನೋಡುವಾಗ ನನಗೆ ಖುಷಿಯಾಯಿತು, ಫುಲ್ ತಿಂದಿದ್ದಾನೆ ಅಂತ ಹೇಳಿ. ಎಲ್ಲವನ್ನು ಹಿಂದೆ ಹಾಕಿಟ್ಟಿದ್ದಾನೆ. ಶರ್ಟ್ ಹಾಕಿದರೆ ಶರ್ಟ್ನ ಒಳಗೆ ಹಾಕ್ತಾನೆ ತೆಗೆದು. ಅದಕ್ಕೆ ನಾನು ಶರ್ಟನ್ನು ಹಾಕೋದೇ ಇಲ್ಲ, ಅವನಿಗೆ ಕಡಿಮೆ ಹಾಕುವಂಥದ್ದು ತಿನ್ನಲಿಕ್ಕೆ ಕೂತ್ಕೊಳಿಸುವಾಗ. ಇಲ್ಲಾದರೆ ಕುತ್ತಿಗೆ ಹತ್ರ ಒಂದು ನೆಕ್ ಉಂಟಲ್ಲ, ಕಾಲರನ್ನು ಮುಂದೆ ಎಳೆದು ಅದರೊಳಗೆ ಹಾಕಿ ಎಲ್ಲ ಹೊಟ್ಟೆಗೆ ಡೈರೆಕ್ಟ್ ಹಾಕ್ತಾನೆ. ಹೊಟ್ಟೆ ಒಳಗೆ ಅಲ್ಲ, ಹೊಟ್ಟೆಯ ಮೇಲೆ. ಕೆಲಸಕ್ಕೆ ಕೂಡ ಇದ್ದಾರೆ. ಹಾಗೆ ನಾನು ಅವರಿಗಂತ ಹೇಳಿ ನೀರು ದೋಸೆಯನ್ನು ಮಾಡ್ಕೊಳ್ತಾ ಇದ್ದೇನೆ. ಎಕ್ಸ್ಟ್ರಾ ನೀರು ದೋಸೆ. ನಾನು ಹಿಟ್ಟನ್ನು ತೆಗೆದಿಟ್ಟಿದ್ದೆ. ಕೆಲವೊಮ್ಮೆ ಬರ್ತಾರೆ ಕೆಲಸಕ್ಕೆ, ಕೆಲವೊಮ್ಮೆ ಬರೋದಿಲ್ಲ. ಅವ್ರದ್ದೆಂಥ ನಿಗಟ್ಟಂತ ಇರೋದಿಲ್ಲಲ್ಲ, ಹಾಗಾಗಿ ನಾನು ಬಂದ ನಂತರವೇ ಮಾಡುವಂಥ ಹಿಟ್ಟನ್ನು ಇಟ್ಕೊಂಡಿದ್ದೆ. ಸೊ ಈಗ ಇರೋದ್ರಿಂದ ನಾನು ನೀರು ದೋಸೆಯನ್ನು ಮಾಡ್ತಾಯಿದ್ದೇನೆ. ಅತ್ತೆ ಬಸಳೆ ಸೊಪ್ಪಿನ ಸಾರಿಗೆ ಮಸಾಲನ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಹಾಗೆ ನೆನ್ನೆ ಸ್ವಲ್ಪ ತೆಗೆದಿಟ್ಟಂಥ ಎಲೆ ಇತ್ತಲ್ಲ, ಅದನ್ನೆಲ್ಲ ಕಟ್ ಮಾಡ್ತಾ ಇದ್ದಾರೆ. ನಾನಿಲ್ಲಿ ಚಾಗೆ ಅಂತ ಹೇಳಿ ನೀರನ್ನು ತೆಗಿತಾ ಇದ್ದೇನೆ. ಮಗು ಸ್ವಲ್ಪನೂ ಕೇಳೋದಿಲ್ಲ, ಈಗ ತುಂಬ ಹಠ ಮಾಡುವಂಥದ್ದು, ಎತ್ತಿ ಹಿಡ್ಕೊಳ್ಬೇಕು ಅಂತ ಹೇಳಿ. ಯಾಕೆಂದರೆ ಅವನಿಗೆ ಕೌಂಟರ್ ಟಾಪ್ ಮೇಲೆ ಇರುವಂಥದ್ದು ಈಗ ಕಾಣ್ತದೆ, ಬಟ್ ಅದರ ಮೇಲೆ ಏನಾಗ್ತಾ ಇದೆ ಅಂತ ಹೇಳಿ ನೋಡಲಿಕ್ಕೆ, ಮೇಲೆ ಏನು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವನಿಗೆ ಆಸೆ ಜಾಸ್ತಿ. ಹಾಗೆ ನಮ್ಮ ಹತ್ರ ಇಡುವಂಥದ್ದು ಎತ್ತಿ ಇಟ್ಕೊಳ್ಳಿಕ್ಕೆ.
ಎತ್ತಿ ಹಿಡ್ಕೊಂಡು ಎಂಥದೇ ಕೆಲಸ ಮಾಡಿದರೂ ಅವನು ಸುಮ್ಮನೆ ನೋಡ್ತಾ ಇರ್ತಾನೆ. ಮೊದಲೆಲ್ಲ ಕೈ ಹಾಕ್ತಾ ಇದ್ದ, ಈಗ ಕೈ ಹಾಕೋದಿಲ್ಲ, ನೋಡ್ತಾ ಇರ್ತಾನೆ. ಬಟ್ ಅವನಿಗೆ ಎತ್ತಿ ತೋರಿಸ್ಬೇಕಷ್ಟೇ ಏನೆಲ್ಲ ಆಗ್ತಾ ಉಂಟು. ಚಾಕುದಿ ಬರ್ತಾ ಇದೆ ಆದರೆ ಅದನ್ನು ತೋರಿಸಬೇಕು. ಸೊ ಆ ರೀತಿಯಲ್ಲಿ ಒಂದೊಂದು ಐಡಿಯಾ ನೋಡಲಿಕ್ಕೆ ಸಿಗ್ತದೆ ಅಲ್ವಾ ಮೇಲಿಂದ ಎಲ್ಲ. ಹಾಗೆ ಮೇಲೆ ಹೋಗುವ ಅಂತ ಹೇಳಿ ಜಾಸ್ತಿ ಬೊಬ್ಬೆ ಹಾಕುವಂಥದ್ದು. ಮೇ ಬಿ ಪಾಪ ಎಣಿಸಿ ಎತ್ತಿಕೊಳ್ಳದೇ ಇದ್ದರೂ ನನ್ನ ಬೊಬ್ಬೆ ಕೇಳಲಿಕ್ಕಾಗದೆ ಎತ್ತಿಕೊಂಡ್ರೆ ಸಾಕು ಅಂತ ಹೇಳಿರಬೇಕು. ನಾನು ಕೂಡ ಅದಕ್ಕೆ ಎತ್ತಿಕೊಳ್ಳುವಂಥದ್ದು. ಬೊಬ್ಬೆ ಜೋರು ಬೊಬ್ಬೆ ಹಾಕಿದರೆ ನಾನು ಅತ್ತೇನಾದರೂ ಒಂದು ಮಾತಾಡ್ತಾ ಇರ್ತೇನೆ, ಏನಾದರೂ ಒಂದು ಟಾಪಿಕ್ ತಗೊಂಡು, ಹಾಗೆ ಅಲ್ವಾ ಮನೆಯಲ್ಲಿ ಅಡುಗೆ ಮಾಡ್ತಾ ಇರುವಾಗ ಅಥವಾ ಹೀಗಿರುವಾಗ ಮಾತಾಡ್ತಾ ಇರ್ತೇವೆ. ಸೊ ಅವರು ಹೇಳಿದ್ದು ನನಗೆ ಕೇಳೋದಿಲ್ಲ, ನಾನು ಹೇಳಿದ್ದು ಅವರಿಗೆ ಕೇಳೋದಿಲ್ಲ ಇವನು ಬೊಬ್ಬೆ ಹಾಕಿದೆ. ಹಾಗೆ ನಾನು ಅವನನ್ನು ಎತ್ತಿ ಹಿಡ್ಕೊಂಡೇ ಕೆಲಸ ಮಾಡ್ತಾಯಿದ್ದೆ. ಈಗ ಅವನಿಗೆ ಒಂದು ಪೀಸ್ ತೆಂಗಿನಕಾಯಿಯನ್ನು ಕೊಟ್ಟು, ತುರಿದ ತೆಂಗಿನಕಾಯಿಯ ಇದನ್ನು ಚಿಪ್ಪಲ್ಲಿ ಸ್ವಲ್ಪ ತೆಂಗಿನಕಾಯಿಯನ್ನು ಹಾಕಿ ಕೊಟ್ಟಿದ್ದೇನೆ. ಹಾಗೆ ಅವನು ಚಿಪ್ಪನ್ನು ತಗೊಂಡು ಹೋಗಿದ್ದಾನೆ ಇಲ್ಲಿಂದ. ಈ ಬಸಳೆ ಸೊಪ್ಪನ್ನು ಡೈರೆಕ್ಟ್ ಹೀಗೇ ನೋಡೋದಕ್ಕಿಂತ ನಿಮಗೆ ಈಗ ಕಾಣಿಸ್ತಾ ಇದೆ ಅಲ್ವಾ ಗ್ರೀನ್, ಇಷ್ಟು ಗ್ರೀನ್ ಇಲ್ಲ ಆಯಿತಾ. ಬಟ್ ಮೊಬೈಲಲ್ಲಿ ನೋಡುವಾಗ, ವಿಡಿಯೋದಲ್ಲಿ ನೋಡುವಾಗ ಎಷ್ಟು ಗ್ರೀನಾಗಿ ಎಷ್ಟು ಚೆಂದ ಕಾಣ್ತದೆ ಅಲ್ವಾ. ಅದೇ ನಾನು ಮತ್ತು ಅತ್ತೆ ಮಾತಾಡ್ತೀವಿ. ಅತ್ತೆ ಹೇಳ್ತಾಯಿದ್ರು ಅದರಲ್ಲಿ ಮೊಬೈಲಲ್ಲಿ ಎಲ್ಲ ಅಡುಗೆ ಮಾಡೋದೆಲ್ಲ ತೋರಿಸ್ತಾರಲ್ವ, ಸೊ ಅದರಲ್ಲಿ ನೋಡಿ ಇದೇ ರೀತಿಯಲ್ಲಿ ಇರ್ತದೆ ಅಂತ ಹೇಳ್ತಾಯಿದ್ರು. ನಾನು ಅದೇ ಹೇಳಿದೆ ಅವರಿಗೆ. ಅವ್ರು ಆ ರೀತಿಯಲ್ಲಿ ಹೇಳುವಾಗ ನಾನು ಅವರಿಗೆ ತಗೊಂಡೋಗಿ ತೋರಿಸಿದೆ, ನೋಡಿ ಮೊಬೈಲಲ್ಲಿ ಯಾವ ರೀತಿಯಲ್ಲಿ ಕಾಣ್ತಾ ಉಂಟು ಅಂತೇಳಿ. ಅವರಿಗಂತೂ ನೋಡಿ ಖುಷಿ ಆಯಿತು, ಎಷ್ಟು ಕಲರಲ್ಲ, ಎಷ್ಟು ಚೆಂದ ಕಾಣ್ತಾ ಉಂಟಲ್ಲ ಅಂತ ಹೇಳಿ. ಇದಾದ ನಂತರದ ನಾನೇನು ಕೂಡ ಶೂಟ್ ಮಾಡಲಿಲ್ಲ ಆಯಿತಾ. ಮಧ್ಯಾಹ್ನಕ್ಕೆ ನಮಗೆ ನೆನ್ನೆದು ಫಿಶ್ ಕರಿ ಸ್ವಲ್ಪ ಉಳಿದಿತ್ತು, ಸೊ ಅದು ಬಾಯ್ಲ್ಡ್ ರೈಸ್, ಅದರೊಟ್ಟಿಗೆ ಈ ಕೆಸದ ಗೆಡ್ಡೆ ಇರ್ತದಲ್ಲ, ಸೊ ಅದು ಮತ್ತು ಬಸಳೆ ಸೊಪ್ಪನ್ನು ಹಾಕಿ ಮಾಡಿದಂತಹ ಸಾರಿತ್ತು. ನಾನು ಊಟ ಮಾಡಿದ್ದೇನೆ. ಮಗು ಮಧ್ಯಾಹ್ನ ಸಹ ಊಟ ಮಾಡಲಿಲ್ಲ, ಓನ್ಲಿ ಬ್ರೆಸ್ಟ್ ಮಿಲ್ಕ್. ಬೆಳಿಗ್ಗೆ ಸಹ ದೋಸೆ ಅವನು ತಿನ್ನಲಿಲ್ಲ ಅಂತ ಹೇಳಿ ಮತ್ತೆ ಬ್ರೆಸ್ಟ್ ಮಿಲ್ಕ್ ಕೊಟ್ಟಂಥದ್ದು. ಅದಾದ ನಂತರ ಈಗ ಸಂಜೆ ನಾನು 1 ಕಪ್ ಟೀಯನ್ನು ಮಾಡ್ಕೊಂಡಿದ್ದೇನೆ. ಇತ್ತೀಚೆಗೆ ನನಗೆ ಕಾಫಿ ಕುಡಿಲಿಕ್ಕೆ ಮನಸ್ಸಾಗ್ತಾ ಇಲ್ಲ ಮತ್ತು ಕುಡಿಲಿಕ್ಕೆ ಸಾಗ್ತಾ ಇಲ್ಲ. ಹಾಗಾಗಿ ನಾನು ಟೀಯನ್ನೇ ಆಪ್ಟ್ ಮಾಡ್ಕೊಂಡಿದ್ದೇನೆ. ಸ್ವಲ್ಪ ಲೆಮನ್ ಗ್ರಾಸನ್ನು ಹಾಕಿ ಟೀ ಮಾಡ್ಕೊಂಡಿದ್ದೇನೆ. ಅತ್ತೆ ಇಲ್ಲಿ ಅವರು ಗ್ರೋ ಮಾಡಿದಂತಹ ರೆಡ್ ಚಿಲ್ಲಿಯನ್ನು ತೆಗಿತಾ ಇದ್ದಾರೆ. ಕಾಶ್ಮೀರಿ ಚಿಲ್ಲಿ ಉಂಟಲ್ಲ, ರೆಡ್ ಗ್ರೀನ್ ಆಗಿದೆ, ಎರಡನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದಾರೆ. ಸ್ಟ್ಯಾಂಡಲ್ಲಿ ಬಟ್ಟೆ ಎಲ್ಲ ಒಣಗಿ ಕೂತ್ಕೊಂಡಿತ್ತು. ಹಾಗೆ ಇನ್ನು ಸಂಜೆ ಆದ ಕೂಡಲೇ, ಸಂಜೆ ಆಗಲಿಕ್ಕೆ ಮುಂಚೆನೇ ಫೋಲ್ಡ್ ಮಾಡಿಟ್ರೆ ಒಳ್ಳೆ ಸ್ಮೆಲ್ ಇರ್ತದೆ ಮತ್ತು ಕ್ರಿಸ್ಪ್ ಆಗಿರ್ತದೆ ಬಟ್ಟೆ. ಲೇಟ್ ಆದ ಹಾಗೆ ಈಗ ಇಬ್ಬನಿ ಬೀಳಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಲ್ವ. ಹಾಗೆ ಎಷ್ಟು ಒಣಗಿದ್ರೂ ಸಹ ಒಮ್ಮೆ ಥಂಡಿ ಆದ ಕೂಡಲೇ ಚಂಡಿ ಅಂತಲೇ ಅನಿಸುವಂಥದ್ದು. ಮತ್ತು ಅದಕ್ಕೋಸ್ಕರ ಸ್ವಲ್ಪ ಬಿಸಿಲಿರುವಾಗಲೇ, ಕ್ರಿಸ್ಪ್ ಇರುವಾಗಲೇ ಬಟ್ಟೆಯನ್ನು ನಾನು ಫೋಲ್ಡ್ ಮಾಡಿ ಇಟ್ಕೊಳ್ತೇನೆ. ನಾನು ಮನೆಯನ್ನು ಒರೆಸುವ ಅಂತ ಹೇಳಿ ಬಂದೆ. ಅಷ್ಟರೊಳಗೆ ಇಲ್ಲಿ ನೋಡುವಾಗ ನನ್ನ ಮಗು ಎಲ್ಲ ಅವನಿಗೆ ಸ್ವಲ್ಪ ತಿನ್ನಲಿಕ್ಕೆ ಅಂತ ಕೊಟ್ಟಿದ್ದೆ. ನಾನು ಒಂದು ಓಟ್ಸ್ ಇದು ಚಾಕ್ಲೇಟ್ ಬಾರನ್ನು ಟ್ರೈ ಮಾಡಿದ್ದೆ, ಸೊ ಅದನ್ನು ಇವನಿಗೆ ತಂದು ಕೊಟ್ಟೆ. ಅದು ಎಲ್ಲ ಕಡೆ ಪುಡಿ ಹಾಕಿದ್ದಾನೆ. ನನಗೆ ಅದನ್ನು ನೋಡಿಯೇ ಟೆನ್ಷನ್ ಆಯಿತು. ಹಾಗೆ ನಾನು ಈಗ ಒರೆಸೋದಿಲ್ಲ, ಫಸ್ಟ್ ನಾನಿಲ್ಲಿ ಗುಡಿಸಿ ತಗೊಳ್ತೇನೆ ಅಂತ ಹೇಳಿ ಅವನ ಟಾಯ್ಸನ್ನೆಲ್ಲ ಟಬ್ಗೆ ಫಿಲ್ ಮಾಡ್ತಾ ಇದ್ದೇನೆ. ಹೀಗೆ ಗುಡಿಸುವಾಗ ಹಿಂದೆನೇ ಬರುವಂಥದ್ದು ಕಸ ಎಲ್ಲ ರಾಶಿಯಾಗಿ ಒಟ್ಟಿಗೆ ಆಗುವಾಗ ಕಸದಲ್ಲಿ ಏನು ಸಿಗ್ತದೆ ಅದನ್ನು ತೆಗೆದು ಬಾಯಿಗೆ ಹಾಕ್ತಾನೆ. ಅದಕ್ಕೋಸ್ಕರ ಅವನಿಗೆ ನನ್ನ ಹಿಂದೆನೇ ಬರ್ತಾ ಇರುವಂಥದ್ದು. ಇತ್ತೀಚೆಗೆ ಅವನಿಗೆ ನನ್ನ ಚಿಕ್ಕ ಟ್ರೈಪಾಡ್ ಒಂದಿದೆ ನನ್ನ ಹತ್ರ, ಅದರ ಮೇಲೇ ಕಣ್ಣು, ಅದರಲ್ಲಿ ಒಂದು ಬ್ಲೂ ಲೈಟ್ ಬ್ಲಿಂಕ್ ಆಗ್ತಾ ಇರ್ತದೆ. ಅದಕ್ಕೋಸ್ಕರ ಅದರ ಹಿಂದೆನೇ ಓಡುವಂಥದ್ದು. ಈಗ ಎಲ್ಲಿ ಕ್ಯಾಮ್ರಾ ಅಂದರೆ ಫೋನ್ ಶೂಟ್ ಮಾಡಲಿಕ್ಕೆ ಅಂತ ಇಟ್ಟರೂ ಕೂಡ ಸ್ಟ್ಯಾಂಡನ್ನು ಎತ್ತಿ ಕೆಳಗೆ ಹಾಕಿ ಬಿಡ್ತಾನೆ. ಹಾಗೆ ನಾನು ಆದಷ್ಟು ಅದನ್ನು ಪ್ರೊಟೆಕ್ಟ್ ಮಾಡುವಂಥದ್ದು. ಯಾಕೆಂದರೆ ಮೇಲೆ ಲೈಟಾಗ ಕೆಳಗೆ ಬಿತ್ತಾದರೆ ಮೊಬೈಲ್ದು ಡಿಸ್ಪ್ಲೇ ಹೋಯ್ತಂತಲೇ ಅರ್ಥ. ಎಷ್ಟು ಸಲ ಒರೆಸಿದ್ರು, ಎಷ್ಟು ಕ್ಲೀನ್ ಮಾಡಿ ಒರೆಸಿದ್ರು ಮಗುವಿನ ಫುಟ್ ಪ್ರಿಂಟ್ಸ್ ಮತ್ತು ಹ್ಯಾಂಡ್ ಪ್ರಿಂಟ್ಸ್ ಇದ್ದೇ ಇರ್ತದೆ. ಮೊದಲೆಲ್ಲ ನನಗೆ ಸಮಾಧಾನ ಅನಿಸ್ತಾ ಇರಲಿಲ್ಲ ನನಗೆ. ಹೇಗೆಂದರೆ ಒಮ್ಮೆ ಒರೆಸಿ ಆದರೆ ಅಲ್ಲೇನಾದರೂ ಮಧ್ಯದಲ್ಲಿ 2 ಕಾಲು ಏನಾದರೂ ಕಾಣಿಸಿದರೆ, ಸಿಯೋನ್ ಇದೆಲ್ಲ ಇರ್ತಿತ್ತು ಮುಂಚೆ, ಆಗ ನಾನು ಪುನಃ ಒರೆಸ್ತಾ ಇದ್ದೆ. ಈ ಮಗು ಹೇಗೆ ಅಂದರೆ ಸಿಯೋನ್ ಹೇಳಿದಾದರೂ ಕೇಳ್ತಿದ್ದೆ, ಈ ಮಗು ಹಾಗಲ್ಲ, ಇವನು
ಹೇಳಿದ್ದು ಕೇಳೋದಂದರೆ ಈಗ ಚಿಕ್ಕದು ಆದರೆ ಸಹ ಉಂಟಲ್ಲ ಎಲ್ಲಿ ಕೂತ್ಕೊಳಿಸಿದ್ರು ಹಿಂದೆನೇ ಬರೋದು. ಈಗ 4 ಕಾಲಲ್ಲ 10 ಕಾಲಿದ್ದರೂ ಸಹ ನಾನು ಒರೆಸೋದಿಲ್ಲ. ಒಮ್ಮೆ ಕ್ಲೀನ್ ಆಯಿತಾ ಅವನ ಕಾಲಿದ್ದು ಪ್ರಿಂಟ್ ಬಿದ್ದರೆ ಪರವಾಗಿಲ್ಲ, ಅವನು ಒಳಗೆ ಇರುವಂಥದ್ದಲ್ಲ. ಸೊ ಜಸ್ಟ್ ಒಂದು ಅಚ್ಚು ಮಾತ್ರ ಕಾಣುವಂಥದ್ದು, ನಮ್ಮದು ಕೆಂಪು ನೆಲ ಆಗಿರೋದ್ರಿಂದ. ಹಾಗಾಗಿ ಮತ್ತೆ ಈಗ ಒರೆಸಲಿಕ್ಕೆ ಹೋಗೋದಿಲ್ಲ. ಈಗ ನಾನು ಹೊರಗೆ ಎಲ್ಲ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇತ್ತು, ಎಲ್ಲ ಕ್ಲೀನಿಂಗ್ ಆಗಿ ಸಿಯೋನನ್ನು ಪಿಕ್ ಮಾಡಲಿಕ್ಕೆ ಅಂತ ಹೇಳಿ ಮೇಲೆ ಬಂದಿದ್ದೇನೆ. ನಮಗೆ ಇವತ್ತು ಮಧ್ಯಾಹ್ನದಿಂದ ಕರೆಂಟೇ ಸರಿ ಇಲ್ಲ. ಕರೆಂಟ್ ಅಂದರೆ ಉಂಟು, ಆದರೆ ವೋಲ್ಟೇಜ್ ಇಲ್ಲ, ಪಂಪೆಲ್ಲ ಸ್ಟಾರ್ಟ್ ಆಗೋದಿಲ್ಲ, ಇನ್ವರ್ಟ್ರ್ ಚಾರ್ಜ್ ಆಗೋದಿಲ್ಲ ಹಾಗೆ. ಸೊ ಈಗ ಪವರ್ ಮ್ಯಾನ್ ಕೂಡ ಬಂದಿದ್ದಾರೆ ಎಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿ ನೋಡಲಿಕ್ಕೆ. ಇವತ್ತು ನಮಗೆ ತುಂಬಾ ಅಗತ್ಯ ಇದೆ ಕರೆಂಟಿದು, ಅಂದರೆ ಫುಲ್ ವೋಲ್ಟೇಜ್. ಯಾಕೆಂದರೆ ಇವತ್ತು ನಮ್ಮ ಕೋಳಿಯ ಫಾರ್ಮ್ ಇದೆ ಅಲ್ಲ ಮನೆ ಹತ್ತಿರದ್ದು, ನನ್ನ ಹಸ್ಬೆಂಡ್ ಅಣ್ಣನಿಂದು. ಸೊ ಅದಕ್ಕೆ ಕೋಳಿಯ ಚಿಕ್ಕ ಚಿಕ್ಕ ಮರಿಗಳು ಬರ್ತಾ ಇದೆ. ಅದಕ್ಕೆ ಕರೆಂಟ್ ಏನಿದ್ರು ಬೇಕೇ ಬೇಕು, ಅವು ಅದಕ್ಕೆ ಹೀಟ್ ಆಗಬೇಕಲ್ವ. ಸೊ ಅದಕ್ಕೆ ಹೀಟಿಗೋಸ್ಕರ ಕರೆಂಟ್ ಇರಲೇಬೇಕು. ಹಾಗೆ ಅಂತ ಹೇಳಿ ಈಗ ಪವರ್ ಮ್ಯಾನ್ ಬಂದು ಚೆಕ್ ಮಾಡ್ತಾ ಇದ್ದಾರೆ. ನಮ್ಮ ನಾಯಿ ರಿಕ್ಷಾ ಬರಲಿಕ್ಕಿಂತ ಮುಂಚೆನೇ ಕಾಯ್ತಾ ಇರ್ತದೆ, ಅದಕ್ಕೆ ಗೊತ್ತು ಕರೆಕ್ಟ್ ಟೈಮ್. ಅದು ಆದರೆ ಬ್ಯಾಗ್ ತೆಕ್ಕೊಂಡು ಬರೋದಾದರೆ ಎಷ್ಟು ಒಳ್ಳೇದಿರ್ತಿತ್ತು. ನನಗೆ ಮೇಲೆ ಬರಬೇಕಂತಲೇ ಇಲ್ಲ, ಅದಕ್ಕೊಂದು ಟ್ರೈನಿಂಗ್ ಕೊಟ್ಟರೆ ಆಗ್ಬೋದು ಅಂತ. ನಮ್ಮ ಸಿಯೋನ್ನ ಸ್ಕೂಲ್ ರಿಕ್ಷಾದಲ್ಲಿರೋ ಮಕ್ಕಳೆಲ್ಲರೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾರಂತೆ, ಅವ್ರ ಮನೆಯಲ್ಲಿ ಕೂಡ ಎಲ್ಲರಿಗೆ ಗೊತ್ತಂತೆ. ಸೊ ಅದು ಅವರು ನಾನು ಯಾವಾಗಲೂ ಶೂಟ್ ಮಾಡ್ತಾ ಇರ್ತೇನಲ್ವ, ನಂದು ಟ್ರೈಪಾಡ್ ಸ್ಟ್ಯಾಂಡ್ ನೋಡಿ ನಮಗೆ ಸಹ ಹಾಯ್ ಹೇಳಬೇಕು ಅಂತ ಹೇಳಿ ಅವರು ಫಸ್ಟ್ ನೋಡುವಂಥದ್ದು ಈಚೆ ರಿಕ್ಷಾ ಬರುವಾಗ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವರಿಗೆ ತುಂಬ ಖುಷಿ. ಹಾಗೆ ಇವತ್ತು ತರಲಿಕ್ಕೆ ಹೇಳಿದರು, ಹಾಗೆ ನಾನು ಎಲ್ಲರ ಫೇಸನ್ನು ತೋರಿಸಲಿಕ್ಕೆ ಅಂತ ಹೇಳಿ. ಇನ್ನೊಂದು 10 ವರ್ಷಗಳ ನಂತರ ಈ ಮಕ್ಕಳು ಎಲ್ಲಿರ್ತಾರೆ, ಏನು ಮಾಡ್ತಾ ಇರ್ತಾರೆ ಗೊತ್ತಿಲ್ಲ ಅಲ್ಲ. ಬಟ್ ಅವರು ಎಲ್ಲಿಯಾದರೂ ಆಗ ನನ್ನ ವ್ಲಾಗ್ಸನ್ನು ನೋಡಿದರೆ ಅವರಿಗೆ ಗೊತ್ತಾಗ್ತದೆ ಅವ್ರು ಯಾವ ರೀತಿಯಲ್ಲಿ ಇದ್ದರು ಅಂತ ಹೇಳಿ. ಅವರಿಗೊಂದು ಎಕ್ಸೈಟ್ಮೆಂಟ್, ಅದಕ್ಕೋಸ್ಕರ ನಾನು ಜಸ್ಟ್ ಅವರನ್ನೊಂದು ಶೂಟ್ ಮಾಡಿ ರೆಕಾರ್ಡ್ ಮಾಡಿಕೊಂಡೆ. ಸಿಯೋನ್ ಬಂದ ಕೂಡಲೇ ಇಲ್ಲಿ ಸ್ವಲ್ಪ ಬಿಸಿ ನೀರಿತ್ತು, ಅದನ್ನು ಟಬ್ಬಲ್ಲಿ ಹಾಕಿ ಅವನನ್ನು ಕೂತ್ಕೊಳ್ಳಿಸಿದ್ದೇನೆ. ಅವನಿಗೆ ಈ ರೀತಿಯಲ್ಲಿ ನೀರಲ್ಲಿ ಕೂತ್ಕೊಳ್ಳೋದಂದರೆ ತುಂಬ ಇಷ್ಟ. ಕಳೆದ ಸಲ ನಾನು ಮಗುವಿನ ಹೇರ್ ಕಟ್ ಮಾಡಿದಾಗ ಜಸ್ಟ್ ಸೀಸರ್ಸನ್ನು ಯೂಸ್ ಮಾಡಿ ಕೂಮ್ ಮತ್ತು ಸೀಸರ್ಸಿಂದ ಕಟ್ ಮಾಡಿದಂಥದ್ದು. ಈ ಸಲ ನಾನು ಹಸ್ಬೆಂಡ್ ಹತ್ರ ಟ್ರಿಮ್ಮರನ್ನು ತರಲಿಕ್ಕೆ ಹೇಳಿದ್ದೆ. ಹಾಗೆ ನಾನು ಫಸ್ಟ್ ಟೈಮ್ ಟ್ರಿಮ್ಮರಲ್ಲಿ ಈ ಹೇರ್ ಕಟ್ಟನ್ನು ಮಾಡ್ತಾ ಇರುವಂಥದ್ದು. ಇದರಲ್ಲಿ 4 ಅಟ್ಯಾಚ್ಮೆಂಟ್ಸ್ ಇತ್ತು, ಯಾವುದು ಎಂತಕ್ಕೆ ಅಂತ ನನಗೆ ಏನೂ ಗೊತ್ತಿರಲಿಲ್ಲ. ಬಟ್ ಹಸ್ಬೆಂಡ್ ಸಿಯೋನಿದ್ದು ಕೂದಲೆಲ್ಲ ಮುದ್ದು ತೆಗೆಯುವಾಗ ನನಗೆ ಜಸ್ಟ್ ಒಂದು ಐಡಿಯಾ ಇತ್ತು, ಮೇ ಬಿ ಚಿಕ್ಕ ಚಿಕ್ಕ ನಂಬರ್ಸ್ ಹಾಕಿದರೆ ಚಿಕ್ಕ ಚಿಕ್ಕದಾಗ್ತದೆ ಇರಬೇಕು ಶಾರ್ಟ್ ಎಲ್ಲ ಬರಲಿಕ್ಕೆ ಅಂತ ಹೇಳಿ. ಸೊ ಹಾಗೆ ನಾನು ಒಂದೊಂದೇ ನಂಬರನ್ನು ಹಾಕಿ ಚೆಕ್ ಮಾಡ್ತಾ ಇದ್ದೆ. ಮತ್ತು ಇಷ್ಟು ತನಕ ಮಗು ಈ ಟೇಬಲ್ ಮೇಲೆಲ್ಲ ನಾವು ಕೆಲವೊಂದು ಐಟಮನ್ನು ಇಟ್ಟಿರ್ತೇವೆ ಅಲ್ವಾ, ಅದನ್ನೆಲ್ಲ ಮಕ್ಕಳಿಗೆ ಮುಟ್ಲಿಕ್ಕೆ ಬಿಡೋದಿಲ್ಲ ಅಲ್ಲ, ಮತ್ತು ಹೈಟಲ್ಲಿರ್ತದೆ ನೋಡಿ ಕೈ ಹಾಕ್ತಾ ಇರ್ತಾರೆ, ಬಟ್ ರೀಚ್ ಆಗ್ತಾ ಇರೋದಿಲ್ಲ. ಅಂಥ ಐಟಮ್ಸನ್ನು, ಅದರಲ್ಲಿ ಸೇಫ್ ಆಗಿರುವಂಥ ಐಟಮ್ಸನ್ನು ತಂದು ಮಗುವಿಗೆ ಕೊಟ್ಟೆ ನಾನು. ಯಾಕೆಂತ ಹೇಳಿದರೆ ಇಷ್ಟು ದಿನದಲ್ಲಿ ಇದ್ದಂಥ ಎಕ್ಸೈಟ್ಮೆಂಟ್ ಅದನ್ನು ನೋಡಲಿಕ್ಕೆ ಮುಟ್ಲಿಕ್ಕೆ, ಅದು ಈಗ ಇದ್ದರೆ ಅದರಲ್ಲಿ ಸ್ವಲ್ಪ ಬ್ಯುಸಿ ಆಗ್ತಾನೆ ಅಲ್ವಾ, ಆಗ ನನಗೆ ಕೂದಲು ತೆಗಿಲಿಕ್ಕೆ ಈಸಿ ಆಗ್ತದೆ. ಯಾಕಂದರೆ ಈ ಮಗುವಿಗೆ ನಾನು ಕಾರ್ಟೂನ್ ಇನ್ನೂ ಕೂಡ ಅಭ್ಯಾಸ ಮಾಡಲಿಲ್ಲ, ಮತ್ತು ಅದಕ್ಕೆ ಗೊತ್ತೂ ಇಲ್ಲ, ಮೊಬೈಲ್ ಕೊಟ್ಟರೆ ತೆಗೆದು ಬಿಸಾಡ್ತಾನೆ. ಹಾಗೆ ಚಿಕ್ಕ ಮಗು ಅಲ್ಲ, ಹಾಗೆ ಎಂತ ಮಾಡುವಂಥದ್ದು ಎಂಗೇಜ್ಮೆಂಟಿಗೆ ಅಂತ ಹೇಳಿ. ಸೊ ಹಾಗೆ ಆ ಒಂದು ಬೇರೆ ಬೇರೆ ಐಟಮ್ಸನ್ನೆಲ್ಲ ಕೊಟ್ಟಾಗ ಅವನಿಗೆ ತುಂಬ ಖುಷಿ ಆಯಿತು. ಫುಲ್ ಡಿಸ್ಟ್ರ್ಯಾಕ್ಟ್ ಆಗಿದ್ದ, ತುಂಬ ಏನು ಕಿರಿಕಿರಿ ಮಾಡಲಿಲ್ಲ ಅವನು. ಬಟ್ ಕೂದಲೆಲ್ಲ ಕಟ್ಟಾದದ್ದು ನೆಕ್ಕಿಗೆಲ್ಲ ಬೀಳುವಾಗ ಅವನಿಗೆ ತುರಿಸಲಿಕ್ಕೆ ಸ್ಟಾರ್ಟ್ ಆಯಿತು, ಮುಖಕ್ಕೆ ಅದಕ್ಕೆ ಇದಕ್ಕೆ ಅಂತ ಹೇಳಿ ಎಲ್ಲ ಕಡೆ ಕೂದಲಾದಾಗ ಕಿರಿಕಿರಿ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಒಂದು ಲೆವೆಲಿಗೆ ಕಟ್ಟೆಲ್ಲ ಆಯಿತು, ಸೈಡಿಗೆ 3 ಲೈನ್ಸ್ ಕೂಡ ಹಾಕಿದ್ದೇನೆ. ಟೋಟಲ್ ನನಗೆ 28 ಮಿನಿಟ್ಸ್ ತೆಗೊಳ್ತು ನಾನಿಲ್ಲಿ ಶಾರ್ಟ್ ಮಾಡಿ ಹಾಕಿರುವಂಥದ್ದಷ್ಟೇ. ಟೋಟಲ್ 28 ಮಿನಿಟ್ಸ್ ಟೈಮ್ ತೆಕ್ಕೊಂಡಿದ್ದೇನೆ ಇಷ್ಟು ಕಟ್ ಮಾಡಿ ತೆಗಿಲಿಕ್ಕೆ. ಇಷ್ಟು ಮಾಡಿ ಆಗುವಾಗ ನಾನಂತೂ ಬೆವರಲ್ಲಿ ಚಂಡಿ ಮುದ್ದೆ ಆಗಿದ್ದೆ. ಮೊದಲೇ ಇವನಿಗೆ ನೀರನ್ನು ರೆಡಿ ಮಾಡಿಟ್ಟು ಹೋಗಿದ್ದೆ ನಾನು ಸಿಯೋಂದಾದ ಕೂಡಲೇ. ಸೊ ಹಾಗೆ ಬಂದು ತಕ್ಷಣ ಇವನನ್ನು ನೀರಲ್ಲಿ ಕೂತ್ಕೊಳ್ಳಿಸಿ ಮೈಯಲ್ಲಿ ಇದ್ದಂಥ ಕೂದಲನ್ನೆಲ್ಲ ಒಮ್ಮೆ ವಾಶ್ ಆಫ್ ಮಾಡಿ ಸ್ನಾನ ಮಾಡಿಸಿ ಕರ್ಕೊಂಡು ಬಂದಿದ್ದೇನೆ. ಇವೊಂದು ಎಲ್ಲ ಕಡೆ ಹೇರ್ ಕಟ್ ಎಲ್ಲ ಈವನ್ ಆಗಿದೆ. ಒಂದು 3 ಲೈನ್ಸ್ ಕೂಡ ನಾನು ಸುಮ್ಮನೆ ಎಲ್ಲ ಬಾರ್ಬರ್ಸ್ ಎಲ್ಲ ಮಾಡ್ತಾರಲ್ಲ ಹಾಗೆ ಕೊಟ್ಟಿದ್ದೇನೆ ಅವನಿಗೆ. ಮತ್ತು ಇಲ್ಲಿ ನಿಮಗೆ ಒಂದು ಕಡೆ ಕೂದಲು ಜಾಸ್ತಿ ಇದ್ದ ಹಾಗೆ ಇನ್ನೊಂದು ಕಡೆ ಪ್ಲೇನ್ ಕಾಣ್ತಾ ಇರ್ಬೋದು. ಇದೊಂದು ಬಂಪ್ ಆ್ಯಕ್ಚುಲಿ ರೀಸೆಂಟ್ಲಿ ಅವನು ಸೋಫಾಯಿಂದ ಕೆಳಗೆ ಬಿದ್ದಿದ್ದ, ತಲೆ ತಾಗಿದಾಗ ಬಂದಂಥ ಬಂಪ್ ಅದು. ಮಕ್ಕಳು ಬಿದ್ದ ಕೂಡಲೇ ಹೆಚ್ಚಿನವರಿಗೆ ಅಭ್ಯಾಸ ಉಂಟು ತಲೆಯನ್ನು ಉಜ್ಜುವಂಥದ್ದು. ಮನೆಯಲ್ಲಿರುವವರಾದರೂ ಹೇಳುವಂಥದ್ದು ಉಜ್ಜು ಅಂತ ಹೇಳಿ. ತಲೆ ಬಿದ್ದ ಕೂಡಲೇ ನಾನು ತುಂಬ ಜನರನ್ನು ನೋಡಿದ್ದೇನೆ. ಆ್ಯಕ್ಚುಲಿ ಅದು
ಹಾಗೆ ಮಾಡಲಿಕ್ಕೆ ಹೋಗಬಾರ್ದು. ಮಕ್ಕಳು ಬಿದ್ದ ಕೂಡಲೇ ಎಲ್ಲಿ ತಲೆಗೆ ತಾಗಿದೆ ಅಂತ ನಿಮಗೆ ಫೀಲ್ ಆಗ್ತದೆ ಅಲ್ಲಿ ನೀವು ಐಸನ್ನು ಇಟ್ಟು ಕಂಪ್ರೆಸ್ ಮಾಡಬೇಕಷ್ಟೇ, ಐಸ್ ಕಂಪ್ರೆಷನನ್ನು ಕೊಡಬೇಕು. ಉಜ್ಜಲಿಕ್ಕೆ ಯಾವತ್ತೂ ಹೋಗಬಾರ್ದು. ಕೆಲವೊಮ್ಮೆ ಎಲ್ಲಿಯಾದರೂ ಸಿವಿಯರ್ ಇಂಜುರಿ ಆಗಿತ್ತಂತ ಹೇಳಿದರೆ ನೀವು ಉಜ್ಜೋದ್ರಿಂದ ಅದು ಇನ್ನೂ ಕೂಡ ಅದಕ್ಕೆ ಎಕ್ಸ್ಟ್ರಾ 100% ನೀವು ಡ್ಯಾಮೇಜ್ ಮಾಡಿದ ಹಾಗೆ ಆಗ್ತದೆ. ಸೊ ಚಿಕ್ಕ ಮಕ್ಕಳು ಯಾರ ಮನೆಯಲ್ಲೆಲ್ಲ ಇದ್ದರೆ ನೀವು ಆದಷ್ಟು ಅದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಒಂದು ವೇಳೆ ನಿಮ್ಮ ಮಗು ಎಷ್ಟೇ ದೊಡ್ಡ ಮಕ್ಕಳಾಗಿರ್ಬೋದು ಬಿದ್ದು ಏನಾದರೂ ಹೆಡ್ ಇಂಜುರಿ ಆಯಿತು, ಮೇಜರ್ ಇಂಜುರಿ ಆದರೆ ನೀವು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು, ಐಸ್ ಕಂಪ್ರೆಷನ್ ಕೊಡ್ತಾನೆ. ಬಟ್ ಇಂಜುರಿ ಆಗಿದೆ ಬಟ್ ನಿಮಗೆ ಅದರಲ್ಲಿ ಮಗುವಿಗೆ ಹರ್ಟ್ ಆಗಿದೆ ಇಲ್ಲ ಅಂತ ಹೇಳಿ ಗೊತ್ತಿಲ್ಲದೇ ಇದ್ದರೆ, ಬಿದ್ದ ಜಾಗದಲ್ಲಿ ಹೀಗೆ ಬಂಪ್ ಏನಾದರೂ ಬಂದಿದೆ ಆದರೆ, ನಮ್ಮ ಸಿಯೋನ್ಗೆ ಕೂಡ ಒಂದು ದೊಡ್ಡ ಬಂಪ್ ಇದೆ, ಆ ಬಂಪನ್ನು ನಾನು ಯಾವಾಗಲೂ ಮಾನಿಟರ್ ಮಾಡ್ತಾ ಇರ್ತೇನೆ. ಬಂಪ್ ಗ್ರೋ ಆಗಬಾರ್ದು, ಏಜ್ ದೊಡ್ಡವರಾಗ್ತಾ ಇದ್ದ ಹಾಗೆಯೇ ಬಂಪ್ ಗ್ರೋತ್ ಬರ್ತಾ ಇದೆ ಆದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಬಟ್ ಅದರಲ್ಲಿ ಗ್ರೋತ್ ಏನೂ ಇಲ್ಲ, ಚಿಕ್ಕ ಇರುವಾಗ ಇದ್ದ ಹಾಗೇನೇ ಇದೆ ಆದರೆ ತೊಂದರೆ ಇಲ್ಲ. ಬಟ್ ನಿಮ್ಮ ಮನೆಯಲ್ಲಿ ಮಕ್ಕಳು ಈಗ ಬಿದ್ದಿದ್ದಾರೆ ಆದರೆ ಐಸ್ ಕಂಪ್ರೆಸ್ ಮಾಡಿ, ನಾರ್ಮಲ್ ಇದ್ದಾರೆ ಆದರೆ ಮಕ್ಕಳು ಪರವಾಗಿಲ್ಲ, ಎಲ್ಲಿಯಾದರೂ ವಾಮಿಟ್ ಮಾಡ್ತಾ ಇದ್ದಾರೆ ಅಥವಾ ಮೂಗಿಂದ ಕಿವಿಯಿಂದ ರಕ್ತ ಬಂತು ಆದರೆ, ಅಥವಾ ಡಿಝಿ ಆಗಿ ಅಂದರೆ ತಲೆ ತಿರುಗಿದಾಗೆ ಆಗಾಗ ತಲೆ ತಿರುಗಿ ಕಣ್ಣೆಲ್ಲ ಮೇಲೆ ಮಾಡ್ತಾ ಇದ್ದಾರೆ, ಅಥವಾ ಸೀಜರ್ಸ್ ಏನಾದರೂ ಬರ್ತಾ ಇದೆ ಆದರೆ ನಿಮಗೆ ಗೊತ್ತಾಗ್ತದೆ ಅಲ್ವಾ ಬಿಹೇವಿಯರಲ್ಲಿ. ಸೊ ಆ ರೀತಿಯಲ್ಲಿ ವಾಮಿಟಿಂಗ್ ಅಂಥದ್ದು ಏನಾದರೂ ಆಗ್ತಾ ಇದೆ ಆದರೆ ನೀವು ಡೆಫಿನೆಟ್ಲಿ ಆದಷ್ಟು ಬೇಗ ಡಾಕ್ಟರ್ ಹತ್ತಿರ ಹೋಗಬೇಕು. ನಾನು ಡಾಕ್ಟರ್ ಹತ್ರ ಕೇಳಿ ತಿಳ್ಕೊಂಡಂಥ ಇನ್ಫಾರ್ಮೇಷನನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೂ ಇದರೊಳಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.